ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ನಮಗೆ ಲೈಫಲ್ಲಿ ತುಂಬಾ ಅವಮಾನ ಆದಾಗ, ತುಂಬಾ ಕಷ್ಟ ಅನುಭವಿಸಿದಾಗ ನಾವೇನಾದ್ರೂ ಒಂದು ಸಾಧನೆ ಮಾಡಬೇಕು ಅನ್ನೋ ಹಠ ನಮಗೆ ಬರುತ್ತೆ. ನಮಗೆ ಯಾರು ಅವಮಾನ ಮಾಡಿರ್ತಾರೋ ಅವ್ರ ಮುಂದೆ ನಾವು ತಲೆ ಎತ್ತಿ ನಿಲ್ಲಬೇಕು ಅನ್ನೋ ಒಂದು ಹಠ ಬರುತ್ತೆ. ಅದೇ ಒಂದು ಹಠದಿಂದ ನಾನು ಹತ್ಕೊಂಡಿರೋ ದಾರಿ ಯೂಟ್ಯೂಬು. ಸೊ ಯೂಟ್ಯೂಬನ್ನು ಸ್ಟಾರ್ಟ್ ಮಾಡಿಬಿಟ್ಟು ಇದರಲ್ಲಿ ನಂಗೆ ಸಕ್ಸಸ್ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಆದರೆ ನನ್ನ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ನಾನು ಮಾಡಬೇಕು. ಕಷ್ಟಪಟ್ಟು ಇದರಲ್ಲಿ ನಾನು ಕೆಲಸ ಮಾಡಿ ನಾನು ಏನಾರೇ ಒಂದು ಅಚೀವ್ಮೆಂಟ್ ಮಾಡಬೇಕು ಅನ್ನೋ ಒಂದು ಆಸೆಯಿಂದ ಈ ಯೂಟ್ಯೂಬನ್ನು ಸ್ಟಾರ್ಟ್ ಮಾಡಿದ್ದೀನಿ. ಇದರಲ್ಲಿ ಎಷ್ಟು ಮಟ್ಟಿಗೆ ಯಶಸ್ಸು ಸಿಗುತ್ತೋ ಅಂತ ಗೊತ್ತಿಲ್ಲ, ಬಟ್ ಆದರೆ ಕಷ್ಟಪಟ್ಟು ನಾವೊಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದರೆ ದೇವ್ರು ನಮ್ಮನ್ನು ಕೈ ಬಿಡೋದಿಲ್ಲ ಅನ್ನೋ ಒಂದು ನಂಬಿಕೆ ನನಗಿದೆ. ಅದೇ ಒಂದು ನಂಬಿಕೆಯಿಂದ ನಾನು ನನ್ನ ಒಂದು ಚಾನಲನ್ನು ಸ್ಟಾರ್ಟ್ ಮಾಡಿದ್ದೀನಿ. ಸೊ ನಾವೇನೇ ಒಂದು ಒಳ್ಳೆ ಕೆಲಸ ಮಾಡಬೇಕಾದ್ರೆ ದೇವರ ಆಶೀರ್ವಾದ ನಮಗೆ ತುಂಬಾ ಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಫಸ್ಟು ನಾನು ನನ್ನ ಲಾಗನ್ನು ದೇವಸ್ಥಾನಕ್ಕೆ ಹೋಗಿಬಿಟ್ಟು ದೇವರಿಂದ ಒಂದು ವೀಡಿಯೋನ ನಾನು ಮಾಡಿಬಿಟ್ಟು ಇದರಲ್ಲಿ ಹಾಕ್ತಾಯಿದ್ದೀನಿ. ಸೊ ದೇವರ ಆಶೀರ್ವಾದದಿಂದ ಒಂದು ಒಳ್ಳೆ ಚೆನ್ನಾಗಾಗಲಿ, ನನ್ನ ಯೂಟ್ಯೂಬ್ ಚಾನಲು ಜರ್ನಿ ಚೆನ್ನಾಗಾಗಲಿ, ಚೆನ್ನಾಗಿ ಬೆಳೀಲಿ ಅನ್ನೋ ಒಂದು ಪುಟ್ಟ ಕನಸಿದೆ. ಆ ಕನಸು ಎಷ್ಟರ ಮಟ್ಟಿಗೆ ಈಡೇರುತ್ತೋ ನಂಗೆ ಗೊತ್ತಿಲ್ಲ, ಆದರೆ ನನ್ನ ಪ್ರಾಮಾಣಿಕ ಪ್ರಯತ್ನವಂತೂ ನಾನು ಮಾಡೇ ಮಾಡ್ತೀನಿ. ಸೊ ಇದು ನನ್ನ ಫಸ್ಟ್ ಲಾಗ್ ಆಗಿದೆ. ಸೊ ಎಲ್ಲರೂ ನಿಮ್ಮೆಲ್ಲರ ಆಶೀರ್ವಾದ ನಂಗೆ ತುಂಬಾ ಮುಖ್ಯ. ನಿಮ್ಮೆಲ್ಲರ ಆಶೀರ್ವಾದದಿಂದ ನನ್ನ ಚಾನಲ್ಲು ಚೆನ್ನಾಗಿ ಗ್ರೋ ಆಗಲಿ ಅಂತ ನಾನು ನಿಮ್ಮೆಲ್ಲರ ಹತ್ರನೂ ಕೇಳ್ಕೊತೀನಿ. ಸೊ ಫಸ್ಟ್ ನಾನು ನಮ್ಮ ಮನೆ ದೇವರಿಗೆ ಹೋಗಿಬಿಟ್ಟು ಒಂದು ಪೂಜೆಯನ್ನು ಮಾಡ್ಕೊಂಡ್ಬಿಟ್ಟು ಅದರದ್ದು ಒಂದು ವೀಡಿಯೋನ ನಾನು ಇದರಲ್ಲಿ ಹಾಕ್ತಾಯಿದ್ದೀನಿ. ಅದ್ರ ಮೂಲಕ ನನ್ನ ಯೂಟ್ಯೂಬ್ ಜರ್ನಿನ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ನಮಗೇನೇ ಒಂದು ಒಳ್ಳೆ ಕೆಲಸ ಆಗಬೇಕು ಅಂದ್ರೂ ದೇವರ ಆಶೀರ್ವಾದ ತುಂಬಾ ಮುಖ್ಯ ಅಲ್ವಾ. ಸೊ ಅದರಲ್ಲಿ ಮನೆ ದೇವರಿನ ಆಶೀರ್ವಾದ ಅಂತೂ ತುಂಬಾ ಮುಖ್ಯ. ನಾವು ಮನೆ ದೇವರಿಗೆ ಹೋಗ್ಬಿಟ್ಟು ಅಲ್ಲಿ ಒಂದು ಪೂಜೆಯನ್ನು ಮಾಡಿಸ್ಕೊಂಡ್ಬಿಟ್ಟು ನನ್ನ ಒಂದು ಜರ್ನಿ ಚೆನ್ನಾಗಾಗಲಿ, ನನ್ನ ಯೂಟ್ಯೂಬು ಚೆನ್ನಾಗಿ ಬೆಳೀಲಿ ಅನ್ನೋ ಒಂದು ದೇವರಲ್ಲಿ ಒಂದು ಬೇಡಿಕೆನ ಇಟ್ಬಿಟ್ಟು ನಾನು ನನ್ನ ಪ್ರಯತ್ನವನ್ನು ನಾನು ಮಾಡ್ತಾಯಿದ್ದೀನಿ. ದೇವ್ರು ಯಾವಾಗಲೂ ಒಳ್ಳೆಯವರಿಗೆ ಕಷ್ಟ ಕೊಡೋದು, ಒಳ್ಳೆಯವರಿಗೆ ನೋವು ಅನುಭವಿಸೋಕೆ ಮಾಡೋದು, ಬಟ್ ಆದರೆ ಅವ್ರನ್ನ ಕೊನೆಗಾಲದಲ್ಲಿ ಅವನು ಕೈ ಹಿಡಿತಾನೆ. ಯಾವತ್ತೂ ಸಹ ಕೈ ಬಿಡೋದಿಲ್ಲ ಅನ್ನೋ ಒಂದು ನಂಬಿಕೆ ಇದೆ. ಸೊ ಪದೇ ಪದೇ ಕಷ್ಟ ಬರ್ತಿದೆ, ನೋವು ಅನುಭವಿಸ್ತಿದ್ದೀರಾ ಅಂದರೆ ಧೈರ್ಯವಾಗಿರಿ. ಯಾಕೆಂದರೆ ಒಳ್ಳೆಯವರಿಗೆ ಕಷ್ಟ ಕೊಡ್ತಾನೆ ತುಂಬಾ, ಆದರೆ ಅವ್ರನ್ನ ಕೊನೆಗಾಲದಲ್ಲಿ ಅವನು ಯಾವತ್ತೂ ಕೈ ಬಿಡೋದಿಲ್ಲ, ಕೈ ಹಿಡಿತಾನೆ ದೇವರು. ಸೊ ನನಗೂ ಹಂಗೆ ತುಂಬಾ ನೋವು ನಾವು ಯಾವತ್ತೂ ಯಾರಿಗೂ ಕೆಟ್ಟದನ್ನು ಅನುಭವಿಸಿದಿಲ್ಲ. ಯಾರದೇ ₹1 ದುಡ್ಡನ್ನು ಸಹ ನಾವು ಮೋಸದಿಂದ ತಿಂದಿಲ್ಲ, ಯಾರಿಗೂ ಕೂಡ ಕೆಟ್ಟದನ್ನು ಬಯಸಿಲ್ಲ ಇದುವರೆಗೂ. ಆದರೂ ನಾವು ಅನುಭವಿಸಿರೋ ನೋವು ಕಷ್ಟ ಅಂತೂ ಕಮ್ಮಿ ಅಂತೂ ಅಲ್ಲ. ತುಂಬಾ ನೋವು ಅನುಭವಿಸಿದ್ವಿ, ತುಂಬಾ ಕಷ್ಟ ಅನುಭವಿಸಿದ್ವಿ ಲೈಫಲ್ಲಿ. ಅದೇ ಎಲ್ಲ ಕಷ್ಟ ನೋವನ್ನೆಲ್ಲ ತಿಂದುಬಿಟ್ಟು ಇವಾಗ ಗಟ್ಟಿಯಾಗಿ ನಾವೇನೋ ಒಂದು ಸಾಧನೆಯನ್ನು ಮಾಡಬೇಕು ಅಂದ್ರೂ ಅದೆಲ್ಲ ಕಷ್ಟ ನೋವು ಅನುಭವಿಸಿದಾಗ ಮಾತ್ರ ನಮಗೊಂದು ಹಠ ಛಲ ಬರೋದಕ್ಕೆ ಸಾಧ್ಯ. ಸೊ ಲೈಫಲ್ಲಿ ಯಾರೇ ಏನೇ ಕಷ್ಟ ಬಂದರೂ ಕೂಡ ಧೈರ್ಯವಾಗಿರಿ, ಯಾವತ್ತೂ ಹೆದರಬಾರ್ದು, ಯಾವತ್ತೂ ಕುಗ್ಗಬಾರ್ದು. ಇವತ್ತೆಲ್ಲ ನಾಳೆ ಒಳ್ಳೆಯದಾಗೇ ಆಗುತ್ತೆ ಅನ್ನೋ ನಂಬಿಕೆಯಲ್ಲಿ ಜೀವನನ ಸಾಗಿಸ್ಬೇಕು. ಏಕೆಂದರೆ ಒಳ್ಳೆತನಕ್ಕೆ ಯಾವತ್ತೂ ಕೆಟ್ಟದಾಗೋದಿಲ್ಲ. ಕಷ್ಟ ಬರ್ಬೋದು, ಆದರೆ ಯಾವತ್ತೂ ದೇವರು ಕೆಟ್ಟದನ್ನು ಮಾಡಲ್ಲ, ಕೈ ಹಿಡ್ದೇ ಹಿಡಿತಾನೆ. ಸೊ ಗೆದ್ದೇ ಗೆಲ್ಲುವೆ, ಒಂದು ದಿನ ಗೆಲ್ಲಲೇಬೇಕು ಒಳ್ಳೆತನ ಅನ್ನೋ ಒಂದು ಇದನ್ನು ನಾನು ನಂಬಿಕೊಂಡು ಜೀವನ ಮಾಡಿದ್ದಳು. ಸೊ ನೀವು ಸಹ ಅದೇ ಥರ ಇರಿ. ಇವತ್ತೆಲ್ಲ ನಾಳೆ ಒಳ್ಳೆತನ ಅನ್ನೋದು ನಮ್ಮಲ್ಲಿ ಇದ್ದರೆ ಅದು ಗೆದ್ದೇ ಗೆಲ್ಲುತ್ತೆ. ತಡವಾಗ್ಬೋದು, ಆದರೆ ಯಾವತ್ತೂ ಸಹ ಒಳ್ಳೆತನಕ್ಕೆ ಮೋಸ ಆಗೋದಿಲ್ಲ ಅನ್ನೋ ಒಂದು ದೃಢವಾದ ನಂಬಿಕೆ ಇದೆ ನನಗೆ. ಇನ್ನು ನನ್ನ ಫ್ಯಾಮಿಲಿ ಬಗ್ಗೆ ಹೇಳೋದಾದರೆ, ನಾವು ಬೇಸಿಕಲಿ ಫಾರ್ಮರ್ಸ್ ಫ್ಯಾಮಿಲಿ. ನಮ್ಮ ತಂದೆಯೂ ಸಹ ವ್ಯವಸಾಯನೇ ಮಾಡ್ತಾಯಿದ್ದೋದು, ನಮ್ಮ ಅಣ್ಣನೂ ವ್ಯವಸಾಯನೇ ಮಾಡೋದು, ನನ್ನನ್ನು ಕೊಟ್ಟಿರೋದು ಸಹ ವ್ಯವಸಾಯ ಮಾಡೋರು ಫ್ಯಾಮಿಲಿಗೆ. ನಮ್ಮ ಹಸ್ಬೆಂಡು ಸಹ ವ್ಯವಸಾಯನೇ ಮಾಡೋದು. ತುಂಬಾ ಕಷ್ಟಪಟ್ಟು ಕೆಲಸ ಮಾಡ್ತಾರೆ, ಹಗಲು ರಾತ್ರಿ ತುಂಬಾ ಕಷ್ಟಪಡ್ತಾರೆ. ಅವರು ವ್ಯವಸಾಯ ಮಾಡೋರಿಗೆ ಮಾತ್ರ ಗೊತ್ತಿರುತ್ತೆ ಅದು ವ್ಯವಸಾಯ ಮಾಡೋದು ಎಷ್ಟು ಕಷ್ಟ ಅಂತೇಳಿ. ಅಷ್ಟು ಕಷ್ಟಪಟ್ಟು ಕೆಲಸ ಮಾಡೋದು ರೈತರು. ನಾನು ಯೂಟ್ಯೂಬ್ನ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದಾಗ ಫಸ್ಟಿಂದನೂ ಇಲ್ಲಿವರೆಗೂ ಸಹ ಅವ್ರಿಗೆ ಇಷ್ಟ ಇಲ್ಲ, ಬೇಡ ಇದೆಲ್ಲ ನಮ್ಗೆ ಯಾಕೆ ಬೇಕು, ಯಾರು ನಮಗೆ ಸಪೋರ್ಟ್ ಮಾಡ್ತಾರೆ, ಅದನ್ನೇ ಯೂಟ್ಯೂಬೇ ಮಾಡ್ತಾ ಅದಕ್ಕೆ ಜಾಸ್ತಿ ಕಾನ್ಸಂಟ್ರೇಷನ್ ಕೊಟ್ಟು ಅದೇ ಕೆಲಸ ಮಾಡೋರಿಗೆ ಮಾತ್ರ ಅದೇನಿದ್ರು. ನಮಗೆಲ್ಲ ಇದಾಗಿ ಬರೋದಿಲ್ಲ, ಬೇಡ ಅಂತ ಹೇಳ್ತಾನೆ ಇದ್ದಾರೆ. ಇದುವರೆಗೂ ನಮ್ಮ ಮನೆಯವ್ರಿಗೆ ಇಷ್ಟನೇ ಇಲ್ಲ ಯೂಟ್ಯೂಬೆಲ್ಲ ಸ್ಟಾರ್ಟ್ ಮಾಡಿ ಅದರಿಂದ ಎಲ್ಲ ದುಡ್ಡು ಮಾಡ್ತೀವಿ, ಅದೆಲ್ಲ ಆಗದೇ ಇರೋ ಮಾತು, ಬೇಡ ಅಂತ ಹೇಳ್ತಾರೆ. ಬಟ್ ನಾವು ಒಂದು ಟ್ರೈ ಮಾಡೋಣ, ಒಂದು ಮಾಡೋದ್ರಲ್ಲಿ ತಪ್ಪೇನಿಲ್ಲ ಅಲ್ವಾ. ಸೊ ಒಂದು ಸಲ ಟ್ರೈ ಮಾಡಿ ನೋಡೋಣ ಅಂತ ಹೇಳ್ಬಿಟ್ಟು ಕಷ್ಟಪಟ್ಟು ಮಾಡಿದ್ರೆ ಫಲ ಸಿಗ್ಬೋದಲ್ವ. ನಾವು ಪ್ರಯತ್ನನೇ ಪಡ್ದೇ ಸೋಲು ಒಪ್ಕೊಳೋದು ಬೇಡ ಅಂತ ಹೇಳ್ಬಿಟ್ಟು ನಾನು ಸ್ಟಾರ್ಟ್ ಮಾಡ್ತಿರೋದು, ಹಠ ಮಾಡಿ ನಾನು ಸ್ಟಾರ್ಟ್ ಮಾಡಿರೋದು. ಸೊ ಯಾರೆಲ್ಲ ರೈತರು ಬೆಳೀಲಿ ಅಂತ ಸಪೋರ್ಟ್ ಇರೋರು, ಆಲ್ರೆಡಿ ಬೆಳೆದಿರೋರನ್ನ ಬೆಳೆಸೋದಕ್ಕಿಂತ ಕಷ್ಟದಲ್ಲಿರೋರನ್ನ ನನ್ನ ಚಾನಲ್ ಅಂತ ಹೇಳ್ತಿಲ್ಲ, ಇವಾಗ ಹೊಸ್ದಾಗಿ ಯಾರು ಸ್ಟಾರ್ಟ್ ಮಾಡಿದ್ದಾರೋ, ಕಷ್ಟದಿಂದ ಯಾರು ಸ್ಟಾರ್ಟ್ ಮಾಡಿದ್ದಾರೋ ಅವ್ರು ಎಲ್ರಿಗೂ ಸಪೋರ್ಟ್ ಮಾಡಿ. ನಾನು ಕೇಳೋದಿಷ್ಟೇ, ಆಲ್ರೆಡಿ ಬೆಳೆದಿರೋರನ್ನ ಬೆಳೆಸಿ ಅವ್ರನ್ನ ಇನ್ನೂ ರಿಚ್ ಮಾಡೋ ಬದಲು ಅವರಿಗೂ ಸಪೋರ್ಟ್ ಮಾಡಿ. ಬಟ್ ಜಾಸ್ತಿ ನಮಗೆ ಅಂತ ಇವಾಗ ಯಾರು ನೀವು ಹೊಸ್ದಾಗಿ ಸ್ಟಾರ್ಟ್ ಮಾಡಿದ್ದಾರೋ ಅವರಿಗೆ ನಿಮ್ಮ ಸಪೋರ್ಟು ಜಾಸ್ತಿ ಬೇಕು, ಆವಾಗ ಅವರಿಗೂ ಹುಮ್ಮಸ್ಸು ಬರುತ್ತೆ. ಸೊ ನಮ್ಮ ಚಾನಲ್ಲು ನೋಡೋರಿದ್ದಾರೆ, ನಾವು ಮಾಡಬೇಕು, ಒಳ್ಳೊಳ್ಳೆ ವಿಡಿಯೋ ಹಾಕಬೇಕು ಅನ್ನೋದು ಅವರಿಗೂ ಒಂದು ಇದು ಬರುತ್ತೆ.
ಸೊ ಅದಕ್ಕೋಸ್ಕರ ಇವಾಗ ಯಾರು ಹೊಸ್ದಾಗಿ ಬಿಗ್ನಿಂಗಾಗಿ ಯಾರು ಸ್ಟಾರ್ಟ್ ಮಾಡ್ತಿದ್ದಾರೆ ಅವ್ರ ಅಂಥ ಚಾನಲ್ನ ನೋಡಿಬಿಟ್ಟು ಸಪೋರ್ಟ್ ಮಾಡಿ ಅವ್ರನ್ನೂ ಬೆಳೆಸಿ ಅಂಥೇಳಿ ನಾನು ಇಲ್ಲಿ ಕೇಳ್ಕೊತಿದ್ದೀನಿ. ಅದೇ ಥರ ನನ್ನ ಇವತ್ತಿನ ಲಾಗ್ ಇಷ್ಟ ಆದರೆ ನೀವು ಸಹ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಇದೇ ಥರ ವೀಡಿಯೋಗೋಸ್ಕರ ನಾನು ಆದಷ್ಟು ನನಗೇನು ಗೊತ್ತಿದೆಯೋ ಇನ್ಫಾರ್ಮೇಷನ್ನು ಆ ಥರ ನೀಡ್ ಇರೋದು ತುಂಬ ಯೂಸ್ಫುಲ್ ಆಗೋ ಇನ್ಫಾರ್ಮೇಷನ್ನ ಜನರಿಗೆ ಕೊಡಬೇಕು. ನಾನು ತಿಳ್ಕೊಂಡಿರೋದು ಎಷ್ಟು ತಿಳ್ಕೊಂಡಿನೋ ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ನಾನು ಕಲ್ತ್ಕೊಂಡ್ಬಿಟ್ಟು ಜನಗಳಿಗೆ ಯೂಸ್ ಆಗುವಂತಹ ವೀಡಿಯೋ ಮಾಡಿ ಹಾಕಬೇಕು ಅನ್ನೋದು ನನ್ನ ಥಾಟು. ಸೊ ನನ್ನ ಕೈಲಿ ಎಷ್ಟು ಪ್ರಾಮಾಣಿಕ ಪ್ರಯತ್ನ ಮಾಡೋಕ್ಕಾಗುತ್ತೋ ಅಷ್ಟು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿಬಿಟ್ಟು ಒಂದು ಒಳ್ಳೊಳ್ಳೆ ವೀಡಿಯೋನ ನಾನು ಮಾಡಿಬಿಟ್ಟು ಹಾಕ್ತೀನಿ. ನೀವು ನಮ್ಮ ವೀಡಿಯೋದಲ್ಲಿ ಟೈಮ್ ಸ್ಪೆಂಡ್ ಮಾಡಿದಾಗ ಒಂದು ಯೂಸ್ ಆಗಬೇಕು. ನೀವೊಂದು ಇನ್ಫಾರ್ಮೇಷನನ್ನು ನನ್ನ ವೀಡಿಯೋ ನೋಡಿ ತಿಳ್ಕೊಂಡಂಗೆ ಆಗಬೇಕು. ಆ ಥರ ಒಂದು ವೀಡಿಯೋಸ್ ನಂಗೆ ಮಾಡಬೇಕು ಅಂತ ಇದ್ದೀನಿ. ಸೊ ನಿಮ್ಮ ಸಪೋರ್ಟ್ ನಂಗೆ ತುಂಬ ಬೇಕು. ಪ್ಲೀಸ್ ಸಪೋರ್ಟ್ ಮಾಡಿ. ನನ್ನ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.